ತುಂಬಾ ಟೇಸ್ಟಿಯಾಗಿ ಚೆನ್ನಾಗೈತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಮ್ಮ ಅಜ್ಜಿನೇ ತಿಂದು ಹೇಳಿದಾರೆ. ಇಷ್ಟ ದಿವಸ ನಾನೇ ತಿಂದು ಹೇಳ್ತಾ ಇದ್ದೆ ಚೆನ್ನಾಗಿದೆ ಅಂತ. ನಮ್ಮ ಅಜ್ಜಿಗೆ ಕೊಟ್ಟು ಟೇಸ್ಟ್ ಮಾಡ್ತಿದ್ದೀನಿ. ಆಯಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವ ರೀತಿ ಈ ಒಂದು ಮದ್ವೆ ಮನೆಯಲ್ಲೆಲ್ಲ ಪಕೋಡನ ತಿಂದೇ ಇರ್ತೀರಾ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಸೇಮ್ ಮದ್ವೆ ಮನೆಯಲ್ಲಿ ಮಾಡುವಂತ ಪಕೋಡನೇ ಮನೆಯಲ್ಲಿ ಯಾವ ರೀತಿ ಆರೋಗ್ಯಕರವಾಗಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋಕೆ ಹೋಗ್ತಾ ಇದೀವಿ. ದಯವಿಟ್ಟು ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ಯಾರೇನ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಾವು ಯಾವ ರೀತಿ ನೀವು ಚಟ್ನಿ ಪುಡಿನ ಮನೇಲೆ ಈಸಿಯಾಗಿ ಮಾಡೋದು ಸಿಂಪಲ್ ಆಗಿ ಅಂತ ತೋರಿಸಿದೀವಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಚಾನೆಲ್ ಅಲ್ಲೂ ವಿಡಿಯೋ ನಿಮ್ಗೆ ಸಿಗುತ್ತೆ. ಹೋದ್ರೆ ನೀವು ಅಲ್ಲೋಗಿ ವಿಡಿಯೋನ ನೋಡ್ಬೋದಾಗಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ಆಗ್ಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳದೆ ಇದ್ರೆ ದಯವಿಟ್ಟು ಮರಿದಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಹೇಗ್ ಮಾಡೋದು, ಏನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ಇವತ್ತು ಮದ್ವೆ ಮನೆ ರೀತಿಲಿ ಪಕೋಡಾನ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನಾವು ಚಿರೋಟಿ ರವೆನ 1 ಕಪ್ ಆಗೋಷ್ಟು ತಗೊಂಡಿದೀವಿ. ಚಿರೋಟಿ ರವೆನೇ ನೀವು ತಗೋಬೇಕಾಗುತ್ತೆ. ಇನ್ನು ಚಿರೋಟಿ ರವೆ 1 ಕಪ್ ತಗೊಂಡ್ರೆ ಮೈದಾ ಹಿಟ್ಟನ್ನ ನೀವು 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ತಗೋಬೇಕಾಗುತ್ತೆ. ಹಾಗೆ ಒಂದ್ ಸ್ವಲ್ಪ ಸೋಡಾ ಬೇಕಾಗುತ್ತೆ, 1 ಸ್ಪೂನ್ ಆಗೋಷ್ಟು ಸೋಡಾ ತಗೊಂಡಿದೀವಿ. ನಂತರ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣದಾಗಿ ಹೆಚ್ಚಿರುವಂತ 2 ಈರುಳ್ಳಿ ಬೇಕಾಗುತ್ತೆ. 2 ಈರುಳ್ಳಿ ತಗೊಂಡಿದೀವಿ. ನಂತರ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಾಗುತ್ತೆ. ನಂತರ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡಿದೀವಿ. ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲಾಗಿ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಿದೀವಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಬೇಕಾದ್ರೆ ಹಾಕೋಬಹುದಾಗಿರುತ್ತೆ. ನಂತರ ಮೆಣಸಿಕಾಯಿನ 2ರಿಂದ 3 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ ಈ ರೀತಿ. ನಂತರ ಒಂದ್ ಸ್ವಲ್ಪ 1 ಇಂಚಷ್ಟು ಚಕ್ಕೆ, 5ರಿಂದ 6 ಲವಂಗನ ತಗೊಂಡಿದೀವಿ. 5ರಿಂದ 6 ಲವಂಗ, 1 ಸ್ಪೂನ್ ಆಗೋಷ್ಟು ಜೀರಿಗೆ. ನಂತರ 50 ಗ್ರಾಮ್ ಆಗೋಷ್ಟು ಕಡಲೆ ಬೀಜನ ತಗೊಂಡಿದೀವಿ. ನೀವು ಕಡಲೆ ಬೀಜ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೂಡ ಆಡ್ ಮಾಡ್ಕೋಬಹುದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಈ ಒಂದು ಪಕೋಡನ ಕರಿಯೋದಕ್ಕೋಸ್ಕರ. ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಹೋಗ್ತೀವಿ ಫ್ರೆಂಡ್ಸ್. ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತ, ಅದು ಗರ್ಗರಿಯಾಗಿ ಬರ್ಬೇಕು ಅಂದ್ರೆ ಯಾವೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು ಅಂತ ತಿಳಿಸ್ತಾ ಹೋಗ್ತೀವಿ. ಬಾಂಡ್ಲಿನ ಇಟ್ಕೊಂಡಿದೀವಿ. ಬಾಂಡ್ಲಿನ ಇಟ್ಕೊಂಡು ತಗೊಂಡಿರುವಂತ ಚಿರೋಟಿ ರವೆ ಏನಿದೆ, ಈ ಚಿರೋಟಿ ರವೆನ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪ ಅದೇನ್ ತುಂಬಾ ಹುರ್ಕೋಬೇಕು ಅಂತ ಅದು ಏನಿಲ್ಲ, ಒಂದ್ ಸ್ವಲ್ಪ ಬಿಸಿ ಆಗ್ಬೇಕು. ಚಿರೋಟಿ ರವೆ ಜೊತೆಗೆ ಮೈದಾನು ಕೂಡ ಹಾಕೋತಾ ಇದೀವಿ. ಮೈದಾ ಮತ್ತೆ ಚಿರೋಟಿ ರವೆ 2 ಕೂಡ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅದು ಕೈಯಲ್ಲಿ ಮುಟ್ಟಿದ್ರೆ ಒಂದ್ ಸ್ವಲ್ಪ ಬಿಸಿ ಆಗ್ಬೇಕು, ಅಷ್ಟು ನೀವು ಹುರ್ಕೊಂಡ್ರೆ ಸಾಕು. ಆ ರವೆ ಮತ್ತೆ ಮೈದಾ 2 ಒಂದ್ ಸ್ವಲ್ಪ ಬಿಸಿ ಆದ್ರೆ ಸಾಕು. ಗಮ್ಮ ಅಂತ ಅನ್ಬೇಕು ಅಂತ ಏನಿಲ್ಲ, ಒಂಚೂರು ಬಿಸಿ ಆಗುವಂಟ ಈ ರೀತಿ ಹುರ್ಕೊಳ್ಳೋಣ. ಸ್ವಲ್ಪ ಮುಟ್ಟಿದ್ರೆ ಬಿಸಿ ಆಗ್ತಾ ಇದೆ. ಇಷ್ಟು ಬಿಸಿ ಆದ್ರೆ ಬಿಸಿ ಆಗುವಂಟ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಮುಟ್ಟಿದ್ರೆ ಬಿಸಿ ಆಗ್ತಾ ಇದೆ, ಅಷ್ಟಾದ್ರೆ ಸಾಕು. ಕಡಲೆ ಬೀಜನ ಒಂದ್ ಸ್ವಲ್ಪ ಲೈಟ್ ಆಗಿ ಹುರ್ಕೊಳ್ಳೋಣ. ಈಗ ನೋಡ್ಬೋದು ಕಡಲೆ ಬೀಜ ಎಲ್ಲವನ್ನು ಕೂಡ ಹಾಕಿದೀವಿ. ಈಗ ಇದನ್ನ ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಲೈಟ್ ಆಗಿ ಹುರ್ಕೋಬೇಕು. ಇದೊಂದ್ ಸ್ವಲ್ಪ ಸಿಪ್ಪೆ ಬಿಡೋಂಗ್ ಆಗ್ಬೇಕು. ಲೈಟ್ ಆಗಿ ಹುರ್ಕೊಳ್ಳೋಣ. ಸಿಪ್ಪೆ ಬಿಡೋಂಟ ಒಂದ್ ಸ್ವಲ್ಪ ಲೈಟ್ ಆಗಿ ಸಿಪ್ಪೆ ಬಿಡುವಂತಾಗಿದೆ. ಈ ಒಂದು ಕಡಲೆ ಬೀಜ ಸಿಪ್ಪೆ ಬಿಡೋಂಗ್ ಆಗೈತೆ. ಈಗ ಇಷ್ಟಾದ್ರೆ ಸಾಕು. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮ್ಗೆ, ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ಬಂದ್ರೆ ಸಾಕು, ಸಿಪ್ಪೆ ಬಿಡುತ್ತೆ. ಈಗ ಇದನ್ನ ಪುಡಿ ಮಾಡ್ಕೋಬಹುದು. ನೀವು ಮಿಕ್ಸಿಲಾದ್ರೂ ಪುಡಿ ಮಾಡ್ಕೋಬಹುದು. ಆದ್ರೆ ನೀವು ಮಿಕ್ಸಿಲ್ ಪುಡಿ ಮಾಡಿದ್ರೆ ಅದು ತುಂಬಾ ತರ್ತರಿ ಇರುವ ರೀತಿ ಪುಡಿ ಮಾಡ್ಕೋಬೇಕು. ಕಡಲೆ ಬೀಜ ಮಧ್ಯ ಸಿಗ್ಬೇಕು ಪಕೋಡ ತಿನ್ನುವಾಗ. ನಾವು ಅದಕ್ಕೆ ಕುಟ್ಟಾಣಿಗೆ ಹಾಕಿ ಕುಟ್ಟಾಣಿಗೆ ಹಾಕೊಂಡು ನೀಟಾಗಿ ತರ್ತರಿಗೆ ಪುಡಿ ಮಾಡ್ಕೊಳ್ಳೋಣ. ಕುಟ್ಟಾಣಿಲಾದ್ರೆ ನೀಟಾಗಿ ಬರುತ್ತೆ. ಈಗ ನೋಡಿ, ಕುಟ್ಟಾಣಿಗೆ ಹಾಕೊಂಡು ನೀಟಾಗಿ ಈಗ ಪುಡಿ ಮಾಡ್ಕೋತೀವಿ. ಕುಟ್ಟಾಣಿಲಿ ನೀಟಾಗಿ ತರ್ತರಿ ಆಗೋಂಗ್ ಪುಡಿ ಮಾಡ್ಕೊಳ್ಳಿ. ನೀವು ಮಿಕ್ಸಿಗೆ ಹಾಕೊಂಡ್ರೆ ತರ್ತರಿಗೆ ಪುಡಿ ಮಾಡ್ಕೋಬೇಕು, ಗ್ಯಾಪ್ನ ಇರ್ಲಿ. ಯಾಕಂದ್ರೆ ಮಿಕ್ಸಿಲಿ ಬೇಗ ಪುಡಿ ಆಗ್ಬಿಡುತ್ತೆ. ಕುಟ್ಟಾಣಿಲಾದ್ರೆ ನಿಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಪುಡಿ ಮಾಡ್ಕೋಬಹುದು. ಈಗ ಇದು ಎಲ್ಲವನ್ನು ಕೂಡ ಅದೇ ಒಂದು ಡಬ್ಬಕ್ಕೆ ಹಾಕೋತಾ ಇದೀವಿ. ನೋಡ್ತಾ ಇರ್ಬೋದು, ನೀಟಾಗಿ ಪುಡಿ ಬಂದಿದೆ ತರ್ತರಿಯಾಗಿ. ಈ ರೀತಿ ಬರಬೇಕು. ನೀವು ಮಿಕ್ಸಿಲಿ ಮಾಡ್ಕೊಂಡ್ರು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ನೀವು ಸಿಪ್ಪೆನ ತೆಗೆದ್ಬಿಟ್ಟಾದ್ರೂ ಹಾಕೋಬಹುದು, ಹಂಗೆ ಕೂಡ ಹಾಕೋಬಹುದಾಗಿರುತ್ತೆ.
ಅದು ನಿಮಗೆ ಬಿಟ್ಟಿದ್ದು, ನೀವು ಯಾವ ಥರ ಇಷ್ಟಪಡ್ತೀರಾ ಆ ಥರ ಹಾಕೊಳ್ಳಿ. ತಗೊಂಡಿರುವಂಥ ಚಕ್ಕೆ ಮತ್ತು ಲವಂಗನೂ ಕೂಡ ಈಗ ಕುಟ್ಟಾಣಿಗೆ ಹಾಕಿ ಪುಡಿ ಮಾಡ್ಕೊತಾ ಇದ್ದೀವಿ. ಚಕ್ಕೆ ಲವಂಗನೂ ಪುಡಿ ಮಾಡ್ಕೋಬೇಕು. ಇನ್ ಕೇಸ್ ನೀವು ಜೀರಿಗೆನೂ ತಗೊಂಡಿದ್ರೆ ಜೀರಿಗೆನೂ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಪುಡಿ ಮಾಡ್ಕೋಬೋದು, ಇಲ್ಲ ಹಂಗೆ ಕೂಡ ಹಾಕೋಬೋದು. ನಾವು ಚಕ್ಕೆ ಲವಂಗದ ಜೊತೆ ಅದು ಕೂಡ ಪುಡಿ ಆಗಲಿ ಅಂತ ಈಗ ಕುಟ್ಟಾಣಿಲಿ ಪುಡಿ ಮಾಡ್ಕೊತಾ ಇದ್ದೀವಿ. ಒಂದು ಸ್ವಲ್ಪ ಪುಡಿ ಆದರೆ ಸಾಕು, ಒಂಚೂರು ಪುಡಿ ಮಾಡಿಕೊಂಡು ಫ್ರೆಂಡ್ಸ್. ಜೀರಿಗೆ, ಲವಂಗ ಹಾಗೆ ಚಕ್ಕೆನೂ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಕುಟ್ಟಾಣಿಲಿ. ಚಿರೋಟಿ ರವೆ ಹಾಗೂ ಮೈದಾನ ಒಂದು ಬಾಂಡ್ಲಿಗೆ ಹಾಕಿ ಇಟ್ಕೊಂಡಿದ್ದೀವಿ, ಅಥವಾ ನೀವು ಒಂದು ಮಿಕ್ಸರ್ ಬೌಲ್ಗೆ ಹಾಕೊಂಡು ಈಗ ಪುಡಿ ಮಾಡಿರುವಂಥ ಕಡಲೆ ಬೀಜನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ ಇದಕ್ಕೆ. ನಂತರ ಪುಡಿ ಮಾಡಿ ಇಟ್ಕೊಂಡಿರುವಂಥ ಏನೊಂದು ಜೀರಿಗೆ ಪುಡಿ ಮತ್ತು ಲವಂಗ ಚಕ್ಕೆ ಪುಡಿ ಮಾಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀವಿ. ನಂತರ ಏನೊಂದು ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ತಗೊಂಡಿದ್ವಿ, ಈಗ ತೋರಿಸ್ತಾ ಇದ್ದೀವಿ ನಿಮಗೆ. ಈರುಳ್ಳಿನ ತಗೊಂಡಿದ್ವಿ, ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಕರ್ಬೇವಿನ ಸೊಪ್ಪು ತಗೊಂಡಿದ್ವಲ್ಲ, ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ಳೋಣ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋತಾ ಇದ್ದೀವಿ. ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಮೆಣಸಿಕಾಯಿನೂ ಕೂಡ ಹಾಕೋತೀವಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ಇದಿಷ್ಟನ್ನು ಸೇರಿಸ್ಕೊಂಡ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಸೋಡಾನ ಹಾಕೋಬೇಕಾಗುತ್ತೆ. ಸೋಡಾನ ಹಾಕಿದ್ರೆ ನಿಮಗೆ ಗರ್ಗರಿಯಾಗಿ ಬರೋದು. ಸೋಡಾನ ಹಾಕೋತಾ ಇದ್ದೀವಿ. ಸೋಡಾನ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ, ನೋಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಾವು ಎಣ್ಣೆನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀವಿ. ಅದರಲ್ಲೇ ಒಂದು ಸೌಟ್ ಆಗೋಷ್ಟು ಎಣ್ಣೆನ ಈ ಒಂದು ಹಿಟ್ಟಿಗೆ ಸೇರಿಸ್ತಾ ಇದ್ದೀವಿ. ನೀವು ಬಿಸಿ ಎಣ್ಣೆನ ಹಾಕ್ಲೇಬೇಕು. ಬಿಸಿ ಎಣ್ಣೆ ಹಾಕಿದ್ರೆ ಮಾತ್ರ ಚೆನ್ನಾಗಿ ಬರೋದು. ಹಾಗಾಗಿ ಒಂದು ಸೌಟು ಬಿಸಿ ಎಣ್ಣೆನ ಕಾಯಿಸಿ ಹಾಕೊಳ್ಳಿ. ಈಗ ಇದನ್ನ ನೀಟಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಈಗ ನೀಟಾಗಿ ಒಂದು ಸ್ವಲ್ಪನೇ ನೀಟಾಗಿ ಈರುಳ್ಳಿಲಿ ಇರುವಂಥ ನೀರೆಲ್ಲವೂ ಕೂಡ ಪಕೋಡಕ್ಕೆ ಬಿಡಬೇಕು. ಅದರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಮದುವೆ ಮನೆಯಲ್ಲೆಲ್ಲ ತಿಂದಿರ್ತೀರಲ್ಲ ಅದೇ ರೀತಿ ಆಗುತ್ತೆ. ಈಗ ನೋಡಿ, ಈರುಳ್ಳಿಲಿರುವಂಥ ನೀರೆಲ್ಲವನ್ನು ಕೂಡ ಬಿಡ್ತಾ ಇರುತ್ತೆ ಈರುಳ್ಳಿ. ನೀವು ನಂತರ ನೀರನ್ನು ಸ್ವಲ್ಪ ಹಾಕ್ಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿಲಿರುವಂಥ ನೀರನ್ನ ಬಿಡ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕೂಡ ಇಲ್ಲಿ ಆಗಲೇ ನೀರು ಹಾಕ್ತೇನೆ ಗಟ್ಟಿ ಆಗ್ತಾ ಇದೆ, ಅಂದರೆ ಈರುಳ್ಳಿ ನೀರೆಲ್ಲವೂ ಕೂಡ ಬಿಡ್ತಾ ಇದೆ. ಈಗ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀವು ಒಂದು ಸ್ವಲ್ಪನೇ ನೀರನ್ನು ಚುಮ್ಮಿಸ್ಕೊಂಡು ನೀವು ಕಲಿಸ್ಕೋಬೇಕು. ಪೂರ್ತಿ ಗಟ್ಟಿಗೆ ಕಲಿಸ್ಕೋಬೇಕು. ಒಂದು ಸ್ವಲ್ಪ ಆದಷ್ಟು ನೀವು ಪೂರ್ತಿ ಗಟ್ಟಿಗೆ ಕಲಿಸ್ಕೊಂಡ್ರೆ ಅದು ರವೆ ಹಾಕಿರೋದ್ರಿಂದ ಹೋಗ್ತಾ ಅದು ತೆಳ್ಳೆ ಆಗ್ತಾ ಹೋಗುತ್ತೆ. ನೀವು ಮಾಡಿದ ತಕ್ಷಣ ಕಲಿಸಿದ ತಕ್ಷಣ ಅಲ್ಲೇ ಎಣ್ಣೆಗೆ ಹಾಕ್ಕೊಬಿಡ್ಬೇಕು, ಆಗ ಗರ್ಗರಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಒಂದೊಂದು ಚೂರೇ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಚೂರೇ ಈ ರೀತಿ ಮೇಲೆ ತೋರಿಸ್ತಿದ್ದೀವಿ, ನಾವು ತೋರಿಸ್ತಾ ಇರೋ ರೀತಿನೇ ಹಾಕೊಳ್ಳಿ. ಚೂರೇ ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಹಿಟ್ಟು ತುಂಬ ತೆಳ್ಳೆ ಆದರೆ ಚೆನ್ನಾಗಿ ಬರೋಲ್ಲ, ಗಟ್ಟಿಗೆ ಇರಬೇಕು ಪಕೋಡಾಗೆ. ಈಗ ನಾವು ಒಂದೊಂದು ಚೂರೇ ಕೈಗೆ ಹಾಕ್ಕೊಂಡು ನೀರನ್ನು ಹಾಕೋತಾ ಇದ್ದೀವಿ. ನಮ್ಮ ಒಂದು ಚಾನಲಲ್ಲಿ ಹಲವಾರು ರೀತಿಯ ರೆಸಿಪೀಸ್ ವಿಡಿಯೋಸ್ಗಳನ್ನ ಮಾಡಿದ್ದೀವಿ. ಆದಷ್ಟು ದಯವಿಟ್ಟು ಎಷ್ಟೊಂದು ಜನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಯಾರು ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ದಯವಿಟ್ಟು ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ದೀರಾ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಬೆಲ್ ಐಕನನ್ನು ಕ್ಲಿಕ್ ಮಾಡಿಲ್ಲ. ನೀವು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಯಾವುದೇ ಒಂದು ರೆಸಿಪಿನ ಮಾಡಿದ್ರೂ ನಿಮಗೆ ಫಾಸ್ಟಾಗಿ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ರೆಸಿಪೀಸ್ ವೀಡಿಯೋಸ್ನ ದಿನಾಗಲೂ ಮಾಡ್ತಾನೆ ಇರ್ತೀವಿ. ಆದಷ್ಟು ನೀವು ದಯವಿಟ್ಟು ನೋಡಿ. ವೆರೈಟೀಸ್ ಆಫ್ ರೆಸಿಪೀಸ್ನ ನಮ್ಮ ಒಂದು ಚಾನಲ್ ಕುಕ್ಕಿನ್ ಕನ್ನಡದಲ್ಲಿ ಮಾಡ್ತಾನೆ ಇರ್ತೀವಿ. ನೀವು ನೋಡಬೇಕು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡದೆ ಎಷ್ಟೊಂದು ಜನ ನೋಡ್ತಾ ಇದ್ದೀರಾ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೂಡ ಮಾಡಿ. ಇನ್ನೇನಾದರೂ ರೆಸಿಪೀಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನೋಡ್ತಾ ಇರ್ಬೋದು, ಈ ರೀತಿ ಗಟ್ಟಿ ಆಗ್ತಾ ಇದೆ.
ಈಗ ಈ ರೀತಿ ಗಟ್ಟಿ ಆದರೆ ಇಷ್ಟ ಆದರೆ ಸಾಕು, ತುಂಬ ತೆಳ್ಳೆ ಮಾಡ್ಕೋಬೇಡಿ, ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು. ಈಗ ಇದು ಗಟ್ಟಿ ಆಗ್ತಾ ಹೋಗ್ತಾ ಇದೆ, ಇಷ್ಟ ಆದರೆ ಸಾಕು. ನೋಡಿ, ಇಷ್ಟ ಆದರೆ ಉಂಡೆ ಅದಕ್ಕೆ ಬರ್ತಾ ಇದೆ. ಉಂಡೆನ ನೀವು ತುಂಬ ಅಮುಕ್ಕಿ ಕಟ್ಟಬಾರ್ದು, ಸ್ಮೂತಾಗಿ ಕಟ್ಟಬೇಕು. ಎಲ್ಲ ಒಂದು ಉಂಡೆನ ಒಂದೇ ಸೈಜಲ್ಲಿ ಕಟ್ಕೊಳ್ಳಿ, ಮೀಡಿಯಮ್ ಆಗಿ, ಆಗ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ. ಅಂದರೆ ಬೇಯಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ನಾವಿಲ್ಲೇ ಇಟ್ಕೋತಾ ಇದ್ದೀವಿ ಉಂಡೆಗಳನ್ನ ಮಾಡಿ ಈ ರೀತಿನೇ ಎಲ್ಲವನ್ನು ಕೂಡ ಮಾಡ್ಕೋಬೇಕು. ನೋಡಿ, ಈಗ ತೋರಿಸ್ತೀವಿ ಇನ್ನೊಂದನ್ನು ಕೂಡ. ಈ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೋತಾ ಇದ್ದೀವಿ. ನೀವು ತುಂಬ ಬಿಗಿಯಾಗಿ ಅಮುಕಿ ಕಟ್ಟಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಈ ರೀತಿ ನೀವು ಆಮೇಲೆ ಹಿಟ್ಟನ್ನು ಕೂಡ ಅಷ್ಟೇ ಕಲಸಿಟ್ಬಿಟ್ರೆ ಅದು ನೀರು ಬಿಟ್ಕೊಬಿಡುತ್ತೆ, ರವೆ ಹಾಕಿರೋದ್ರಿಂದ. ಈ ರೀತಿ ಮಾಡ್ಕೋಬೇಕು ನೀವು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಲ್ಲವನ್ನು ಕೂಡ ನೀಟಾಗಿ ಉಂಡೆ ಮಾಡ್ಕೋತಾ ಇದ್ದೀವಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಕಡೆ ಎಣ್ಣೆ ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ. ಈಗ ಏನೊಂದು ಪಕೋಡನ ರೆಡಿ ಮಾಡಿದ್ದೀವಿ ಉಂಡೆ ಕಟ್ಟಿ. ಈಗ ಎಣ್ಣೆಗೆ ಬಿಟ್ಕೊಳ್ಳೋಣ. ಇದನ್ನ ಎಣ್ಣೆಗೆ ನೀವು ಮೀಡಿಯಂ ಫ್ಲೇಮಲ್ಲಿ ಹಾಕೋಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಬೇಗ ಮೇಲೆಲ್ಲ ಬೆಂದಂಗಾಗುತ್ತೆ, ಒಳಗೆ ಬೆಂದಿರೋದಿಲ್ಲ. ಆದ್ರಿಂದ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೀಟಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿ ನೋಡಿ, ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆದ ನಂತರ ಅದನ್ನ ರೊಟೇಟ್ ಮಾಡ್ತಾ ಹೋಗೋ ಟೈಮಲ್ಲಿ ನೀಟಾಗಿ ನೀವು ಈ ರೀತಿ ರೊಟೇಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಗೋಲ್ಡನ್ ಕಲರ್ಗೆ ಬರ್ತಾ ಇದೆ. ಅದು ನೀವಿನ್ನ ಒಂದು 3 ರಿಂದ 5 ನಿಮಿಷ ಫ್ರೈ ಮಾಡ್ಕೋಬೇಕು, ಆಗ ಪೂರ್ತಿ ಗೋಲ್ಡನ್ ಕಲರ್ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಮದುವೆ ಮನೆಯಲ್ಲಿ ತಿಂತಿರಲ್ಲ ಅದೇ ರೀತಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ನೀಟಾಗಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಆಗಬೇಕಿದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಒಂದು ಅದಕ್ಕೆ ಬಂದರೆ ಸಾಕು. ಇಷ್ಟು ಬಂದರೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಗೋಲ್ಡನ್ ಕಲರ್ಗೆ ಬಂದಿದೆ, ಒಳಗೂ ಕೂಡ ಫ್ರೈ ಆಗಿರುತ್ತೆ. ಈಗ ಇದನ್ನ ಎತ್ಕೊಳ್ಳೋಣ. ಒಂದು ಮಾಮೂಲಿ ಎಣ್ಣೆ ಸೋರುವಂಥ ಜಾಲರಿಗೆ ಎತ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಪಕೋಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದು ಕೂಡ ಎತ್ಕೋತಾ ಇದ್ದೀವಿ, ಇನ್ನೆರಡು ಕೂಡ ಇದೆ. ನೋಡ್ಬೋದು, ಇಷ್ಟು ಈ ಕಲರ್ಗೆ ಬರಬೇಕು. ಅದು ಇಷ್ಟು ಬಂದರೆ ಪರ್ಫೆಕ್ಟ್ ಆಗಿದೆ ಅಂತ. ನೋಡಿ, ಪಕೋಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೌಂಡಲ್ಲೇ ಗೊತ್ತಾಗುತ್ತೆ ನಿಮಗೆ ಕ್ರಿಸ್ಪಿಯಾಗಿ. ನೋಡ್ಬೋದು, ಈಗ ಎಲ್ಲವನ್ನು ಕೂಡ ಉಂಡೆ ಕಟ್ಟಿ ಇಟ್ಕೊಂಡಿದೀವಿ. ಈಗ ಇದೆಲ್ಲವನ್ನು ಕೂಡ ಎಣ್ಣೆಗೆ ಹಾಕೊಂಡು ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೀವಿ ಒಲೆನ. ಅದು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ ಮಾತ್ರ ಬೆಂದೋಗುತ್ತೆ. ಈಗ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೋತೀವಿ ಅದೇ ರೀತಿ. ನೋಡ್ಬೋದು, ಇದೇ ರೀತಿ ಈಗ ಇರ್ಬೋದು ಫ್ರೆಂಡ್ಸ್. ಈ ರೀತಿ ಗೋಲ್ಡನ್ ಕಲರ್ ಬರ್ತಾ ಇದೆ. ಇಷ್ಟು ಬಂದ್ರೆ ಸಾಕು, ಪರ್ಫೆಕ್ಟ್ ಆಗಿದೆ ಅಂತ ನೋಡ್ಬೋದು ನೀವು. ಈಗ ಇದನ್ನು ಕೂಡ ಎತ್ತಿಟ್ಕೋತೀವಿ. ನೋಡಿ, ಗರ್ಗರಿಯಾಗಿ ಬಂದಿದೆ. ಇದೇ ರೀತಿ ಎಲ್ಲವನ್ನು ಕೂಡ ಬೇಯಿಸ್ಕೊಳ್ಳೋಣ. ನಂತರ ಸರ್ವನ್ನ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಕೋಡ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ಬೋದು, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ತಿಳಿಸಿ ಹೇಗ್ ಬಂದಿತ್ತು ಅಂತ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ನೋಡ್ಬೋದು, ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ. ಸೇಮ್ ಮದುವೆ ಮನೆಯಲ್ಲಿ ಏನು ತಿಂತೀರಾ ಅದೇ ತರ ಇರುತ್ತೆ, ಏನು ಚೇಂಜಸ್ ಇಲ್ಲ. ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಇದು ಹೇಗಿದೆ ಅಂತ ನಾನೇ ಕೂಡ ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ. ಈಗ ರೆಡಿ ಆಗಿದೆ ಪಕೋಡ, ಕಾಣಿಸ್ತಾ ಇದೆ ಅನ್ಕೋತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಗಿದೆ. ಈಗ ಇದನ್ನ ನಾನು ಟೇಸ್ಟ್ ಮಾಡಬೇಕು. ಪ್ರತಿ ಸತಿನೂ ನಾನೇ ಟೇಸ್ಟ್ ಮಾಡಿ ನಾನೇ ಚೆನ್ನಾಗಿದೆ ಅಂದ್ರೆ ನಿಮ್ಗೂ ಡೌಟ್ ಬಂದ್ಬಿಡುತ್ತೆ. ಆದ್ರಿಂದ ಇಲ್ಲೇ ನಮ್ಮ ಮುಂದೆ ನಮ್ಮ ಅಜ್ಜಿ ಕೂಡ ಇದ್ದಾರೆ, ವಿಡಿಯೋನ ಕ್ಯಾಮ್ರಾ ಮುಂದೆ ಇದ್ದಾರೆ, ಅವ್ರನ್ನೇ ಕರೆಸ್ತೀನಿ. ಈಗ ನಮ್ಮ ಅಜ್ಜಿ ಬಂದು ಟೇಸ್ಟ್ ಮಾಡಿ ಹೇಳ್ತಾರೆ. ಈಗ ನೋಡ್ಬೋದು, ನಮ್ಮ ಅಜ್ಜಿನ ಕೂಗ್ತಾ ಇದೀನಿ. ನೋಡ್ಬೋದು, ಈಗ ನಮ್ಮ ಅಜ್ಜಿ ಕೂಡ ಇದ್ದಾರೆ, ಅವರೇ ತಿಂದು ಹೇಳ್ತಾರೆ ನಾನ್ ಮಾಡಿರುವಂತ ಪಕೋಡ ಹೇಗಿದೆ ಅಂತ. ನೋಡಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಮ್ಮ ಅಜ್ಜಿನೇ ತಿಂದು ಹೇಳಿದ್ದಾರೆ. ಇಷ್ಟು ದಿವಸ ನಾನೇ ತಿಂದು ಹೇಳ್ತಾ ಇದ್ದೆ ಚೆನ್ನಾಗಿದೆ ಅಂತ. ನಮ್ಮ ಅಜ್ಜಿಗೆ ಕೊಟ್ಟು ಟೇಸ್ಟ್ ಮಾಡಿಸಿದೀನಿ, ತುಂಬಾ ಚೆನ್ನಾಗಿದೆ ಅಂದಿದ್ರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗ್ ಬಂತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ. ನಾನು ಕೂಡ ಇನ್ನೊಂದು ತಿನ್ನೋಕೆ ಹೋಗ್ತಾ ಇದ್ದೀನಿ. ಈಗ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ.